ಮಕರ ಸಂಕ್ರಾಂತಿ ಈ ತೀರ್ಥಹಳ್ಳಿ ತಾಲೂಕಿನಲ್ಲಿ ಭಾಳ ದೊಡ್ಡ ಜಾತ್ರೆಯಾಗಿ ನಡೀತಕ್ಕಂಥದ್ದು ಈ ಅಯ್ಯಪ್ಪನ ಉತ್ಸವ. ಇಡೀ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ಬಂದಿದ್ದಾರೆ. ವಿಶೇಷವಾಗಿ ಆಂಧ್ರ, ತಮಿಳುನಾಡು, ಕೇರಳದಿಂದಲೂ ಸಹ ಇವತ್ತು ಜನ ಬಂದಿರೋದು ವಿಶೇಷ. ಅದರೊಳಗೂ ಇಷ್ಟು ವರ್ಷದಿಂದ ಹೇಗೆ ನಡ್ಕೊಂಡು ಬರ್ತಾ ಇತ್ತು, ತಿರುವಾಭರಣ ಉತ್ಸವ ಬರುವಾಗ ಆ ಆಭರಣದ ಜೊತೆಯಲ್ಲೇ ಆ ಗರುಡ ಪಕ್ಷಿಗಳು ದರ್ಶನ ಕೊಟ್ಟಿದ್ದು ಭಾಳ ಸಂತೋಷದ ವಿಚಾರ. ಅದ್ಭುತವಾಗಿ ದರ್ಶನ ಕೊಟ್ಟಿದೆ. 2 ಗರುಡಗಳು ಬಹಳ ಚೆನ್ನಾಗಿ ತಿರುವಾಭರಣದ ಜೊತೆಯಲ್ಲೇ ಬಂದು ಸನ್ನಿಧಾನಕ್ಕೆ ಸುತ್ತಾಕಿ ಹೋಗಿರುವಂಥದ್ದು ಒಂದು ಭಾಳ ದೊಡ್ಡ ಪವಾಡ. ಇದು ಕನ್ನಡಿಗರ ಮನಸ್ಸನ್ನು ತುಂಬಿದೆ, ಎಲ್ಲರಿಗೂ ಕಣ್ಣುಗಳನ್ನು ತುಂಬಿದೆ. ಭಾಳ ಸಂತೋಷ ಆಗುತ್ತೆ. ಸುಮಾರು 50,000ಕ್ಕೂ ಜಾಸ್ತಿ ಜನ ಇವತ್ತು ಈ ಹಳ್ಳಿನಲ್ಲಿ ಸೇರಿಕೊಂಡಿದ್ದಾರೆ. ಸುಮಾರು ಒಂದು 20,000 ಜಾಸ್ತಿ ಜನ ಊಟಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ. ಭಾಳ ಸಂತೋಷ ಆಗ್ತಾಯಿದೆ. ಅಂತೂ ಶಬರಿಮಲೆಯ ಚಿತ್ರಣವನ್ನು ಈ ಬೆಜ್ಜವಳಿಯಲ್ಲಿ ಕಂಡಿದ್ದೇವೆ. ಹಾಗೆ ಎಲ್ಲ ಭಕ್ತರು ಸಹ ಅಷ್ಟೇ ಭಕ್ತಿ ಪ್ರೀತಿಯಿಂದ ಇಲ್ಲಿ ನಡೀತಾ ಇದೆ. ಇಷ್ಟು ದೊಡ್ಡ ಜನ ಸಮೂಹ ಇದ್ದರೂ ಸಹ ಶಾಂತವಾಗಿ ಸನ್ನಿಧಾನದಲ್ಲಿ ಉತ್ಸವ ನಡೀತಾ ಇದೆ. ಅದು ಖುಷಿ ಆಗ್ತದೆ. ದೇಶದಲ್ಲಿ 2ನೇ ಶಬರಿಮಲೆ ಅಂತ ಕರೀತಾರೆ. ಹೌದು, ಕರ್ನಾಟಕದ ಶಬರಿಮಲೆ ಅಂತ. ಈ ತಿರುವಾಭರಣ ಉತ್ಸವ ನಡೆಯೋದು ಇಡೀ ದೇಶದಲ್ಲಿ 2 ಕಡೆ. ಒಂದು ರಾಜಪೀಠದಿಂದ, ಇನ್ನೊಂದು ಗುರುಪೀಠದಿಂದ. ರಾಜಪೀಠದಿಂದ ಪಂದಳದಿಂದ ತಿರುವಾಭರಣ ಸನ್ನಿಧಾನಕ್ಕೆ ಹೋಗುತ್ತೆ. ಇವತ್ತು ಸಂಜೆ 5:45ಗೆ ಅಲ್ಲಿ ಪೂಜೆ ಇರುತ್ತೆ. ಇಲ್ಲಿ ಬೆಳಿಗ್ಗೆ ಇರುತ್ತೆ. ಸಂಜೆ 5:00ವರೆಗೆ ಗರುಡ ದರ್ಶನ ಶಬರಿಮಲೆನಲ್ಲಾಗುತ್ತೆ. ಇಲ್ಲಿ ನೀವೆಲ್ಲ ನೋಡಿದಾಗ 12:00ವರೆಗೆ ಇಲ್ಲಿ ಗರುಡ ದರ್ಶನ ಆಗಿದೆ. ಇದು 2 ಕಡೆ ನಡೆದಿರ್ತಕ್ಕಂಥದ್ದು. ಮುಂಚೆಯಿಂದ ಒಂದು ಸಹ ನಮಗನ್ನಿಸೋದು ಪರಶುರಾಮರ ಸಂಬಂಧ ಶಬರಿಮಲೆಗೂ ತೀರ್ಥಹಳ್ಳಿಗೂ ಇದೆ. ಯಾಕೆಂತಂದರೆ ಕೇರಳ ಅನ್ನೋದು ಪರಶುರಾಮ ಕ್ಷೇತ್ರ ಅಂತ. ಅವರ ಕೊಡಲಿಯನ್ನು ಸಮುದ್ರಕ್ಕೆ ಎಸ್ತು ಅಷ್ಟು ಸಮುದ್ರ ಹಿಂಸರ್ದ್ರಿಂದ ಪರಶುರಾಮ ಕ್ಷೇತ್ರ ಆಯಿತು ಅಂತ ಹೇಳ್ತಾರೆ. ಆ ಕೊಡಲಿಗೆ ಮೋಕ್ಷ ಕೊಟ್ಟಿದ್ದು ಈ ತೀರ್ಥಹಳ್ಳಿಯ ತುಂಗಾ ನದಿ. ತುಂಗಾ ನದಿಯಲ್ಲಿ ಆ ಕೊಡಲಿ ಬಿದ್ದದ್ರಿಂದ ಎಳ್ಳಮಾವಾಸ್ಯೆ ದಿವಸ ಆ ಕೊಡಲಿಗೆ ಮೋಕ್ಷ ಆಯಿತು. ಆಮೇಲೆ ಅವರು ಈ ಭೂಮಿಯನ್ನು ಸ್ಥಾಪನೆ ಮಾಡಿದರು. ಅದರ ನೆನಪಿಗಾಗಿ ಧರ್ಮಶಾಸ್ತ್ರನ 18 ಮೆಟ್ಟಿಲನ್ನು ಕೊಡಲಿಯಲ್ಲಿ ಕೆತ್ತಿ ಶಬರಿಮಲೆಯಲ್ಲಿ ಮಾಡಿದರು. ಶಬರಿಮಲೆಯಲ್ಲಿ ಪರಶುರಾಮರಿಂದ ಆಗಿ ಧರ್ಮಸ್ಥಾಪನೆ ಆಗಿದ್ದರಿಂದ ಆ ಧರ್ಮಶಾಸ್ತ್ರ ಬಹುಶಃ ಈ ತೀರ್ಥಹಳ್ಳಿಗೆ ಬಂದು ನೆಲೆಗೊಂಡಿದ್ದಾನೆ ಅಂತ ನಮ್ಮ ನಂಬಿಕೆ. ಯಾಕೆಂತಂದರೆ ಇದೆರಡು ಅವಿನಾಭಾವ ಸಂಬಂಧ ಇದೆ. ಹಾಗಾಗಿ ಇಲ್ಲಾಂದ್ರೆ ಈ ಕಾರಣಿಕ ಸದೃಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವಿವತ್ತು ಏನಾದ್ರು ದುಡ್ಡು ಶಕ್ತಿ ಎಲ್ಲ ಇದ್ದರೆ ಆನೆ ತಗೊಬರ್ಬೋದು, ಸಿಂಹ ತಗೊಬರ್ಬೋದು, ಹುಲಿನೂ ತರಬೋದು ಶಕ್ತಿ ಇದ್ದರೆ. ಗರುಡನ್ ತಗೊಬಂದು 300 ಅಡಿ ಮೇಲೆ ಹಾರಿಸು ಅಂತಂದ್ರೆ ಅದು ಆಗೋದಿಲ್ಲ. ಅದು ಅವತ್ತಿನ ದಿವಸಕ್ಕೆ, ಅದು ತಿರುವಾಭರಣ ಬರುವ ಸಂದರ್ಭಕ್ಕೆ ಬೆಜ್ಜವಳ್ಳಿ ಅನ್ನುವಂಥ ಊರಿಗೆ ಅಯ್ಯಪ್ಪನ ಸನ್ನಿಧಾನಕ್ಕೆ ಸುತ್ತಬೇಕು ಅಂತಂದರೆ ಅದು ಅಯ್ಯಪ್ಪನಿಗೆ ಗೊತ್ತಾದ್ರೆ ಉತ್ತರ ಏನು ಅಂತ. ಅಂಥದ್ದು ಇವತ್ತಿನೆಲ್ಲ ನಾವು ಚಿಕ್ಕ ಮಕ್ಕಳಿಂದ ಇದನ್ನು ನೋಡ್ಕೊಂಡು ಬಂದಿರೋದು. ಈಗ ತುಂಬ ವರ್ಷದಿಂದ ಜನ ನೋಡಿದ್ದಾರೆ. ಇದು ಯಾರಿಗೂ ಸಮೇತ ಆಮಂತ್ರಣ ಕೊಟ್ಟು ಕರೆಯುವಂಥದ್ದೇನಿಲ್ಲ. ಆ ಜನರೇ ಅವ್ರಿಗೆ ಗೊತ್ತಿರೋದ್ರಿಂದ ಬರ್ತಾರೆ. ಹೌದು ನೋಡಿ, ಅವ್ರದ್ದೇ ಸ್ವಂತ ಮನೆದ ಹಬ್ಬನೇನು ಅನ್ನೋ ಥರದಲ್ಲಿ ಇದ್ದಾರೆ. ಅದು ಸಂತೋಷ ನಮಗೆ. ಇಷ್ಟು ಜನ ಯಾವುದಾದ್ರೂ ಸರ್ಕಾರ ಕಾರ್ಯಕ್ರಮಕ್ಕೆ ಸೇರಿದ್ರೆ ಎಷ್ಟು ಟೆನ್ಷನ್ ಇರ್ತದೆ. ನಾವು ಎಲ್ಲರೂ ಅವ್ರನ್ನ ಸುಧಾರಿಸಿ ಇದ್ದ ಪ್ರಸಾದವನ್ನು ಹಾಕಿ ಕಳಿಸ್ತಾ ಇರ್ತೀವಿ. ಎಲ್ಲರಿಗೂ ನಮ್ಮ ಮೇಲೂ ಪ್ರೀತಿ ಇದೆ, ಆ ಸನ್ನಿಧಾನದ ಮೇಲೆ ಭಕ್ತಿ ಇದೆ. ಹಾಗಾಗಿ ಭಾಳ ಸಾಂಗವಾಗಿ ಶಾಂತವಾಗಿ ನಡೀತೀವಿ. ಇದು ಬೇಜಾವಳ್ಳಿ ತುಂಬ ಮಹಿಮಾ ಕ್ಷೇತ್ರ. ಇದಕ್ಕೆ ವರ್ಷದ 3-4 ವರ್ಷ ಬಂದಿದ್ದೀವಿ. ಈ ವರ್ಷ ಬಂದಿದ್ದೀವಿ, ಕನಕಾಭಿಷೇಕ ಮಾಡಿಸಿದ್ದೀವಿ. ತುಂಬ ಹೆಸರುವಾಸಿಯಾಗಿದೆ. ಇಲ್ಲೇನಂದ್ರೆ ಮೇಯ್ನ್ ಮುಖ್ಯ ಏನಂದರೆ ಇಲ್ಲಿ ಒಂದು ದಿವಸ ಮಾತ್ರ ಗರುಡನ ಹಾರಾಡುತ್ತೆ ಆ ಸ್ವಾಮಿ ಉತ್ಸವದ ಮೂರ್ತಿ ಟೈಮಲ್ಲಿ. ಸೊ ಅದಕ್ಕೆ ತುಂಬ ಇಷ್ಟ ಆಯಿತು ನಮಗೆ. ಹಾಗಾಗಿ ಬಂದಿದ್ದೀವಿ. ನಾವು ಬೆಂಗಳೂರಿಂದ ಬಂದಿರೋದು, ಬೆಂಗಳೂರು ನಾಗರಬಾವಿಯಿಂದ ಬಂದಿರೋದು. ನಾವು ಇವತ್ತು ನಾವು ಕನಕಾಭಿಷೇಕ ಸೇವೆ ಮಾಡಿಸಿದ್ವಿ. ತುಂಬ ಸಂತೋಷ ಆಯಿತು. ಭಗವಂತನ ಅಭಿಷೇಕ ನೋಡಿ ತುಂಬ ಸಂತೋಷ ಆಯಿತು. ತುಂಬ ಚೆನ್ನಾಗಿತ್ತು. ಇಲ್ಲ, ತುಂಬ ಚೆನ್ನಾಗಿತ್ತು. ಇವತ್ತು ಒಂದೇ ದಿವಸ ಬರೋದು ಗರುಡ ಉತ್ಸವ ಮಾಡಿದಾಗ ಗರುಡ ದೇವ ಬರೋದು. ಅದು ಸುತ್ತ ಹಾಕುತ್ತೆ, ಫುಲ್ಲು 2-3 ಸಲ ಸುತ್ತ ಹಾಕುತ್ತೆ. ಅದು ಇವತ್ತು ಒಂದೇ ದಿವಸ ಮಾತ್ರ ನೋಡೋಕ್ಕೆ ಸಾಧ್ಯ ಇಲ್ಲಿ. ಅದು ಇಲ್ಲಿ ವಿಶೇಷವಾದ ಇದು. ನಮಸ್ತೆ. ನಾವು ಗುರೂಜಿ ಆಶ್ರಮಕ್ಕೆ ಹೋಗ್ತೀವಿ. ಅಲ್ಲಿ ಕೇಳಲ್ಪಟ್ಟೆ, ಅಂದರೆ ಇವಾಗ ಹೇಗೆ ಶಬರಿಮಲೆಯಲ್ಲಿ ಮಕರ ಸಂಕ್ರಾಂತಿ ದಿವಸ ಮಾತ್ರ ಸೂರ್ಯನ ಕಿರಣ ಬೀಳುತ್ತೆ, ಅದೇ ರೀತಿ ಇಲ್ಲಿ ಗರುಡ ಹಾರಾಡುತ್ತೆ ಅಂತ ಕೇಳಲ್ಪಟ್ಟೆ. ಬಟ್ ಇವತ್ತು ಪ್ರತ್ಯಕ್ಷವಾಗಿ ನೋಡಿದ್ದೀನಿ. ತುಂಬ ಚೆನ್ನಾಗಿ ನಡ್ಕೊಂಬಂತು. ಈ ಜಾತ್ರಾ ಮಹೋತ್ಸವ ಎಲ್ಲ ಏನಿತ್ತು ತುಂಬ ಚೆನ್ನಾಗಿ ಆಯಿತು. ಪ್ರತಿಯೊಂದು ಚೆನ್ನಾಗಿ ನಡೀತಿದೆ. ತುಂಬ ಖುಷಿ ಆಯಿತು ನೋಡಿ. ಗರುಡ ಪಕ್ಷ ಹಾರಾಡ್ತಿತ್ತು. ಅಂದರೆ ಅವ್ರು ಹೇಳಿದ್ರು 10:15 ಒಂದ್ಸಲ, ಮತ್ತು 11 ಗಂಟೆ 12 ಗಂಟೆ ಆ ಥರ ಒಂದೊಂದು ಅರ್ಧ ಗಂಟೆ 3/4 ಗಂಟೆ ಅವರ್ಸ್ ಗ್ಯಾಪಲ್ಲಿ ಬರುತ್ತೆ ಅಂತ. ಅದೇ ರೀತಿ ಹಾರಾಡಿದ್ದು ನಾನು ನೋಡಿದೆ.
ಗರುಡ ಪಕ್ಷಿ ಹೌದು, ಮೆರವಣಿಗೆ ಟೈಮಲ್ಲಿ ನಾವು ಹಿಂದೆನೆ ಮೆರವಣಿಗೆ ಟೈಮಲ್ಲಿ ನಾನು ಹಿಂದೆನೇ ಇದ್ದೆ. ಆ ಮೆರವಣಿಗೆ ಟೈಮ್ ಕರೆಕ್ಟಾಗಿ ಏನು ಅಯ್ಯಪ್ಪ ಸ್ವಾಮಿ ಹೊರಗಡೆ ಕರ್ಕೊಂಬಂದ್ರು ಆ ಟೈಮಲ್ಲಿ ಕರೆಕ್ಟಾಗಿ ಗರುಡ ಹಾರಾಡ್ತು ಮೇಲ್ಗಡೆ. ಅದನ್ನು ನಮ್ಮ ಬ್ರದರ್ ಕೂಡ ವಿಡಿಯೋ ಮಾಡಿದ್ರು ಒಂದು ಇದನ್ನ. ತುಂಬಾ ಚೆನ್ನಾಗಿತ್ತು. ಇವಾಗ ಅಂದ್ರೆ ನಾವು ಅಯ್ಯಪ್ಪ ಸ್ವಾಮಿ ಇದಕ್ಕೆ ಹೋಗಕ್ಕಾಗಲ್ಲ, ಶಬರಿಮಲೆಗೆ ಹೋಗಕ್ಕಾಗಲ್ಲ. ಇಲ್ಲಿ ನೋಡಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು. ಶಬರಿಮಲೆ ಹೆಂಗಿದೆ ಅದೇ ತರ ಈ ಉತ್ಸವ ನಡೆಯುತ್ತಿಲ್ಲ. ಹೌದು, ಶಬರಿಮಲೆಯಲ್ಲಿ ಯಾವ ತರ ಪೂಜೆ ಆಗುತ್ತೆ ಅಂತ ಕೇಳ್ಬಿಟ್ಟು ಅದೇ ರೀತಿ ಇಲ್ಲಿ ಕೂಡ ಪೂಜೆ ನಡೀತು.